ಆಶಾ ಎಲ್ಲಿ ಅವ್ರು ಯಾರ ಮೀಟಿಂಗಿಗೆ ಬರ್ತಾರಂದಿ ಯಾರು ಬಂದೇ ಇಲ್ಲ ಇನ್ನ. ಬಾಬಾಜಿ ಅವ್ರು ಬರಕತ್ತಿರೋದು ದೂರದ ಅಂಡಮಾನ್ ನಿಕೋಬಾರಿಂದ. ಸ್ವಲ್ಪ ನೀವು ತಾಳ್ಮೆದ ಇರಿ, ಹೋಗಿ ಚಿಲ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೈತೆ ಬೀಚು. ನೋಡ್ರಿ ಇಲ್ಲಿ ವ್ಯೂ ನೋಡ್ರಿ ಹೇಗೈತೆ ಹಂಗ. ಹೋರಿ ಸ್ವಲ್ಪ ಆರಾಮಾಗಿ ಅಡ್ಡಾಡ್ಕೊಂಡ್ ಬರ್ರಿ. ಆಯ್ತಲ್ಲ, ನಮ್ಮ ಗೋವಾಗ್ ಬಿಟ್ಟಲ್ಲ, ನೀನ್ ಹೋಗ್ ಮಾರಯ್ಯ, ಯಾಕೆ ಜೀವ ತಿಂತೀನಿ ನನ್ನ. ಕಿರಣ್, ಏನ್ ಬೇಬಿ? ಅಲ್ಲ ಬೇಬಿ, ಕ್ಲೈಂಟೇ ಬಂದಿಲ್ಲ, ನಮ್ ಬಿಸ್ನೆಸ್ ಪಾರ್ಟ್ನರ್ಸೇ ಬಂದಿಲ್ಲ. ಅವ್ರ ಹತ್ರ ನಾವಿನ್ನೂ ಏನು ಮಾತಾಡೇ ಇಲ್ಲ. ಅವಾಗ್ಲೇ ನಮ್ಮ ಅಣ್ಣನ ಹೋಗನಕತ್ತೀರಿ. ಸ್ವಲ್ಪ ಇರ್ರಿ. ನಿಮ್ಗೇನು ನಮ್ಮ ಅಣ್ಣನ ಜೊತೆ ಏನ್ ಪ್ರಾಬ್ಲಮ್ ನಿಮ್ಗೆ? ಅವ ತಾಯಿ, ಆಯ್ತು, ಮೊದ್ಲು ನಿಮ್ಮ ಅಣ್ಣಗ ಮಾತಿಗೆ ಮುಂಚೆ ನಾವಿಬ್ರು ಮಾತಾಡ್ಕತ್ತಿರ್ತೀವಿ, ಮಾತಿಗೆ ಮುಂಚೆನೆ ಮೂಗ್ ತೂರಿಸ್ತಾನಲ್ಲ, ಅದನ್ನ ಮಾಡ್ಬೇಡ ಅಂತ ಹೇಳೊಂಚೂರು. ಸುಮ್ಮನೆ ನಿಂತ್ಕೊಂಡು ಅವರು ಮೊದ್ಲು ಅವ್ರು ಎಲ್ಲದಾರು ನೋಡೋರು, ಯಾರು ಬರ್ತಾರಲ್ಲ ಅವ್ರು ಎಲ್ಲದರನ್ನಾದ್ರೂ ಕೇಳು. ನಾವು ಗೋವಾಗೆ ಬಂದು ಅವಾಗಲೇ ಏನಿಲ್ಲ, ನಾವು ಮುಂಜಾನೆ ಬಂದೀವಿ, ತಿರುಗಿ ಸಂಜೆ ಮುಂದೆ ಆಗತೈತಿ, 4 ಗಂಟೆ 5 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ ಅಂದ್ರ. ಸರಿ ಆಯ್ತು, ಇವಾಗ ಕೂತ್ಕೊಳ್ಳೋಣ ಬಾ ಒಂದ್ ಸ್ವಲ್ಪ. ಕಮಾನ್ ಬೇಬಿ, ಕೂತ್ಕೊಳ್ಳಿ. ಅಣ್ಣ, ಅವ್ರಿಗೊಂಚೂರು ಫೋನ್ ಮಾಡು. ಆಶಾ, ನಾನು ಅವಾಗಲೇ ಮಾಡಿದ್ನಮ್ಮ. ನಾಟ್ ರೀಚಬಲ್ ಬರ್ತೈತಿ. ಬಹುಶಃ ಇಲ್ಲೇ ಎಲ್ಲೋ ಹತ್ತಿರದಾಗದಾರ ಏನ. ನಾವು ಹೇಳಿದ್ವಲ್ಲ ನಾವು ಬೀಚ್ ಹತ್ರ ಇರ್ತೀವಿ ಅಂತ ಹೇಳಿ. ಅವಾಗ ನಾನು ಎಷ್ಟು ಗಂಟೆ ಆಗಿತ್ತು ಅವಾಗ? ಅವಾಗ ನೀ ಫೋನ್ ಮಾಡಿದಾಗ ಅವಾಗ 11:30 12 ಗಂಟೆ ಆಗಿತ್ತು. ಜಾಸ್ತಿ ಬಿಸಿಲಿಲ್ಲ ಅಂತೇಳಿ ನಾವು ಬೀಚಿಗೆ ಆಟಾಡಕ್ ಬಂದ್ವಲ್ಲ. ಹಾ ನೋಡು, ನಾನು ಅವಾಗಲೇ ಕಾಲ್ ಮಾಡೀನಿ. ಅದಾದ್ಮೇಲೆ ಮತ್ತೆ ನಾವು ಊಟ ಮಾಡ್ಕೊಂಡು ಬಂದ್ವಲ್ಲ ಬೀಚ್ ಒಳಗೆ ಆಟ ಆಡಿ, ಅವಾಗ ಒಂದ್ಸರಿ ಕಾಲ್ ಮಾಡಿದೆ. ಅವಾಗಿಂದನೇ ನಾಟ್ ರೀಚಬಲ್ಲು. ಈಗಾಗಲೇ ಕಿರಣ್ ಅವ್ರು ಹೇಳಿದ್ರು ಮಾಡು ಅಂತ ಹೇಳಿ, ಅವಾಗ ಮಾಡ್ದೆ, ಅವಾಗಲೂ ನಾಟ್ ರೀಚಬಲ್ಲು. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಇರು. ಹೌದಾ? ಅವಾಗಿಂದನೂ ನಾಟ್ ರೀಚಬಲ್ ಬರಕತ್ತೈತಾ? ಅಯ್ಯ, ಇವ್ರೇನಪ್ಪ, ನಾವ್ ಇಲ್ಲಿವರೆಗೂ ಬಂದೀವಿ. ಅದು ಏನಾರಾಗ್ಲಿ, ಇನ್ನೊಂದ್ಸರಿ ಕಾಲ್ ಮಾಡಿ ನೀವು. ಇರು ಆಶಾ, ಕಾಲ್ ಮಾಡೀನಿ, ಒಂದು ನಿಮಿಷ ತಡಿ. ಫೋನ್ ಹಚ್ಚೀನಿ. ಫೋನ್ ನಾಟ್ ರೀಚಬಲ್ ಅಂತಾನೆ ಹೇಳಕತ್ತೈತಿ. ಇನ್ನೊಂದ್ಸರಿ ಡಯಲ್ ಮಾಡ್ರಿ, ಹೋಗ್ಲಿ ನೋಡೋಣ. ಅವ್ರು ಇಬ್ರು ಬರ್ತಾರಂದ್ರಲ್ಲ, ಅವ್ರು ಇನ್ನೊಬ್ರು ಯಾರು, ಅವ್ರಿಗಾರು ಫೋನ್ ಮಾಡ್ರಿ. ಇಲ್ಲ ಬಾಬಾಜಿ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಇವ ಒಬ್ಬನ ನಾನು ಫೋನ್ ಮಾಡಿ ಮಾತಾಡಿದಾಗ ಈ ಥರ ಅಂತ ಹೇಳಿದ್ದು, ನಾನು ಮಾತಾಡಿದೆ. ನನಗೂ ಅದಾಗ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತೇಳಿ. ಸರಿ ಸರಿ ಆಯಿತು, ಹೋಗ್ಲಿ ಬಿಡ್ರಿ. ಅದೇನೋ ಈ ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಾಗನ ಅವ್ರ ಜೊತೆಗೆ ನಮ್ದು ಯಾವುದು ವೈಬ್ ಮ್ಯಾಚ್ ಆಗೋಲ್ದು. ಸರಿ ಬಿಟ್ಬಿಡ್ರಿ, ಇದು ಯಾಕೆ ಸರಿ ಹೋಗಂಗೆ ಕಾಣವಲ್ದಾಗೈತೆ ನನಗೆ. ನಡ್ರಿ ಹೋಗೋಣ, ಒಂದು ಕೆಲಸ ಮಾಡೋಣ. ಹೆಂಗೂ ನನಗೂ ಒಂದು ಸ್ವಲ್ಪ ರಿಲೀಫ್ ಬೇಕಾಗಿತ್ತು, ಗೋವಾಗೆ ಬಂದಂಗೆ ಆಯಿತು. ಸರಿ ನಡೀರಿ ಹೋಗೋಣ, ವಾಪಸ್ಸು ನಮ್ಮೂರಿಗೆ ಹೋಗೋಣ, ಇಲ್ಲ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಹೋಗಿ ನೋಡೋಣ. ನಾನು ಸ್ವಲ್ಪ ಫ್ರೆಂಡ್ಸ್ ಅದಾರೆ, ನಾನು MBA ಫ್ರೆಂಡ್ಸು. ಅವರು ಏನೂ ಕೆಲಸ ಮಾಡ್ತಾ ಇಲ್ಲ, ಅವರು ಏನಾದ್ರು ಸ್ಟಾರ್ಟಪ್ ಮಾಡಬೇಕು ಅಂತೇಳಿ ಹಂಗೆ ಕೂತಾರೆ. ನೋಡೋಣ, ಅವರು ನಾನು ಸೇರಿ ಬೆಂಗಳೂರಿಗೆ ಹೋಗಿ ಏನಾದ್ರು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಷ್ಟೇ ಮಾಡ್ತೀನಿ. ಅಂದಂಗೆ ಆಶಾ, ಹೇಳಿ ಕಿರಣ್. ಅದು 26 ಲಕ್ಷ ಇತ್ತಲ್ಲ ದುಡ್ಡು, ಅದು ಕೊಟ್ಬಿಡು. ನಾನು ಅಲ್ಲೇ ಬೆಂಗಳೂರಿಗೆ ಹೋಗಿ ಏನಾದ್ರು ಮಾಡೋಣ. ಇವಾಗ ಹೋಟ್ಲ್ ರೂಮ್ಗೆ ಹೋಗಿ ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಹಾ ಬೇಬಿ, ಆಯ್ತು. ಅಣ್ಣ, ಅದು 26 ಲಕ್ಷ ಕೊಟ್ಬಿಡು ಕಿರಣ್ ಅವ್ರಿಗೆ. ಈ 26 ಲಕ್ಷಮ್ಮ? ಯಾ ನನ್ನ ಮಗನ ನೀನು? ಅಲ್ಲ, ನಿನ್ನ ನೆನಪು ರೈತೆ ಇಲ್ಲ, ನಾವು ಇಲ್ಲಿ ಎದಕ್ಕೆ ಬಂದಿವಿ ಅನ್ನೋದು. ಆ ರೊಕ್ಕ ಇಲ್ಲಿ ಇನ್ವೆಸ್ಟ್ ಮಾಡಿ ನಾವು ಬಿಸ್ನೆಸ್ ಮಾಡಕ್ಕೆ ಹೋದಲ್ಲಿ ಬಂದಿರೋದು. ಆ 26 ಲಕ್ಷ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿವಲ್ಲ, ಆ ದುಡ್ಡು ತಗೊಂಡು ಅದೇಲಿಟ್ಟಿ 26 ಲಕ್ಷ ನಿನ್ನ ಹತ್ರ ಐತಿ ಸೇಫ್ ಆಗಿ ಅಂತ ಹೇಳ್ದಲ್ಲ, ಕಾರ್ನ ಕೇಳಿದ್ದಕ್ಕ ಹೋಟೆಲ್ ರೂಮ್ನಾಗ ಇಟ್ಟಿಯೇನ? ಅಣ್ಣ, ಏನ್ ಹಿಂಗೆ ಹೇಳಕತ್ತಿ ನೀನು? 26 ಲಕ್ಷ ಅವ್ರ ಅಪ್ಪ ಅಮ್ಮ ಇವ್ರ ಪಾಲಿನ ದುಡ್ಡು ಪೂರ ಕ್ಯಾಶ್ ಒಳಗೆ ಕೊಟ್ರಲ್ಲ, ಆ ದುಡ್ಡು ಎಲ್ಲೆಣ್ಣ? ಅಯ್ಯ, ನಿಮ್ಮಿಬ್ರಿಗೂ ಏನಾಗ್ಯದ ಅಂತ? ನೀವಿಬ್ರು ಲೂಸಾ? ಆಶಾ, ನೋಡು, ನಂಗೆ ನಿಜವಾಗ್ಲೂ ತಮಾಷೆ ಮಾಡೋ ಮುಂಡಾಗ ನಾ ಇಲ್ಲ. ಮೊದ್ಲ ಆ ಸುಳೆ ಮಕ್ಕಳು ಬರ್ತೀನಿ ಅಂತ ಹೇಳಿ ಇಷ್ಟೊತ್ತು ಕಾದೀವಿ ನಾವಿಲ್ಲಿ ಕಾಲಿಪುರಟಿ. ಅದು ಒಂದು ತಲೆ ಕಿಟ್ಟಿರೋದು ಒಂದು ನನಗೆ. ಆಮೇಲೆ ನಿಮ್ಮ ಮಣ್ಣು ಒಡೆ ಮೆಂಟ್ಲು ಆಡಕತ್ತಾನ. ಮತ್ತೆ ಚಪ್ಲಿ ಹರಿಯಂಗೆ ಹೊಡೆದ್ಬಿಡ್ತೀನಿ. ನಾನು ಹೇಳಿನಿ ಚಂದಾಗ ಏನಂತ ಹೇಳತ್ತಗ. ಅಯ್ಯೋ ಬಾಬಾಜಿ, ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ರಿ. ಮುಂದ ನೀನ್ ಏನ್ ತೆಗಕಿ ಅಣ್ಣದಿನ, ಆ ಅಣ್ಣದಿನ ಸ್ಥಾನಕರ ಬೆಲೆ ಕೊಡು ಯಪ್ಪ. ಲೇ ಸುಳೆ ಮಗನ, ಮತ್ತೆ ತಿಳಡಿಲಿ ಬಾಯಿಗಿನ್ನ ಮತ್ತೆ ಹೊಲಸೊಲ್ಸ್ಕೊಳ್ತಾವ ನನಗೀಗ. ನೋಡ, ನಾ ಹೇಳ್ತೀನಿ ಕೇಳ, ಮರ್ಯಾದಿಂದ ಹೇಳು. 26 ಲಕ್ಷ ಎಲ್ಲೈತಿ? ಕಾರ್ನಾಗೈತ, ರೂಮ್ನಾಗೈತ, ಎಲ್ಲಿ? ಅಲ್ಲೆಲ್ಲರೂ ಬಿಟ್ಟು ಬಂದೇನ? ಹುಬ್ಳ್ಯಾಗ ಎಲ್ಲರೂ ಇಟ್ಟೇನ? ಏನಾತ್ ರೊಕ್ಕ? ಅದು ಬಾಬಾಜಿ,
ಅದ ಈಗ ಅಂಡಮಾನ್ ನಿಕೋಬಾರದಿಂದ ಬರಗತ್ತಾರಲ್ಲ ಕ್ಲೈಂಟು ಬಿಸ್ನೆಸ್ ವಿಷಯ ಮಾತಾಡಕ ಅವ್ರಿಗೆ ಕೊಟ್ಟು ಕಳ್ಸಿದೀನಿ ಬಾವಾಜಿ ನಾನು. ಅಲ್ಲಲ್ಲಿ ಮತ್ತೆ ಇಲ್ಲ ಸುಳೆ ಮಗ ನಾನು ಹೇಳ್ತೀನಿ ನನಗೆ ಮತ್ತೆ ಬಾಯಿಗೆ ಮತ್ತೆ ಚಂದ ಚಂದ ಬರ್ತಾವ ನನಗೆ. ಅಲ್ಲಲ್ಲಿ ನಿನ್ನ ಬಾಯ ಮತ್ತು ಬೂಟ ಮತ್ತು ನೀನೇನು ಮಾನ ಮರೀದಿದ್ದರು ಮಾತಾಡೋ ಮಾತಾ ನೀವು. ಅವ್ನು ಯಾವನೋ ಸುಳೆ ಮಗ ಬರ್ತಾನಂತಂದು ಒಂದು ಮುಂಜಾನೆ ಇಲ್ಲಿ ಕರ್ಕೊಂಬಂದು ಕುಂದಿರ್ಸಿದಿ. ಆ ಸುಳೆ ಮಕ್ಳು ಇನ್ನೂ ಬಂದಿಲ್ಲ. ನೀ ನೋಡಿದ್ರೆ ಆ ಸುಳೆ ಮಕ್ಳು ಕೈಯಾಗ ಕೊಟ್ಟಿನಂತಿದಿ. ಎಲ್ಲಿ ಕೊಟ್ಟಿ ನೀನು? ಯಾರಿಗೆ ಕೊಟ್ಟಿ ನೀನು ರೊಕ್ಕನ? ಅವ್ರು ಇನ್ನೂ ಬಂದೇ ಇಲ್ಲ. ಬರ್ದರ ಕೈಗೆ ಹೆಂಗೆ ಕೊಟ್ಟಿ ರೊಕ್ಕ? ಅಲ್ಲ ಬಾವಾಜಿ ನಿಮ್ಗೊಂದು ಸ್ವಲ್ಪ ಬುದ್ಧಿನೇ ಇಲ್ಲಲ್ಲ. ಈಗ ನನಗ ಅಂಡೋಬಾರ್ ನಿಕೋಬಾರಿಂದ ಬರೋರು ನಮ್ಮ ಜೊತೆಗೆ ಹೇರ್ ಆಯಿಲ್ ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಅವ್ರು ರೆಡಿ ಅದಾರ ಅಂತ ನನಗೆ ಹೆಂಗೆ ಗೊತ್ತಾಗುತ್ತಾ? ನಾನು ಮತ್ತು ಈಗ ಅವ್ರು ಅಂಡೋಬಾರ್ ನಿಕೋಬಾರ್ದೊಳಗೆ ಅದಾರಲ್ಲ ಅವರು ಶಿಷ್ಯ ಒಬ್ಬ ಇದ್ದ ಅಲ್ಲಿ ಹುಬ್ಳ್ಯಾಗ. ನೀವು ಹುಬ್ಳಿ ಒಳಗಲ್ಲಿ ಲಾಡ್ಜ್ ಒಳಗಿದ್ರಲ್ಲ, ನಾನು ಅಲ್ಲಿ ಬಾರ್ ಒಳಗೆ ಹೋಗಿದ್ನಲ್ಲ, ಅವಾಗ ಅವ ಸಿಕ್ಕಿದ್ದ. ಅವ ಏನಂದ, ಹಿಂಗ ನಮ್ಮ ಬಾಸ್ ಒಬ್ರದಾರ ಬಿಸ್ನೆಸ್ ಮಾಡಕ ಬರ್ತಾರ ಅವ್ರು ಗೋವಾಕ, ನಾನು ಹೋಗ್ಬೇಕು ಗೋವಾಕ ಅಂದ. ಅವಾಗ ನಾವಂದ್ವಿ ನಾವು ಗೋವಾಕ್ ಹೊಂಟೀನಿ ಅಂದೆ. ಅವಾಗ ಅವ ಏನಂದ, ಇಲ್ಲ ನಮ್ಮ ಬಾಸು ಭಾಳ ಈ ಥರ ಅವ್ರು ಮೊದ್ಲೆಲ್ಲ ದುಬೈ ಅಬುದಾಬಿ ಅಲ್ಲಿದ್ರು, ಈಗ ಅವರು ಗೋವಾದ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಅವ್ರ ಸದ್ಯಕ್ಕೀಗ ಅಂಡಮಾನ್ ನಿಕೋಬಾರ್ನಾಗ ಅದಾರ, ಅವ್ರು ಬರ್ತಾರ ಗೋವಾಕ ಅಂದ. ಅದಕ್ಕೆ ನಾನು ಅಂದೆ, ಹಿಂಗಪ್ಪ ನಮ್ಮ ಬಾವ ಒಬ್ರದಾರ ನಮ್ಮ ತಂಗಿ ಗಂಡ ಅವರು ಬಿಸ್ನೆಸ್ ಮಾಡ್ಬೇಕನ್ನಕತ್ತಾರ ಅಂದೆ. ಅದಕ್ಕೆ ಅವ ಅಂದ, ಹೌದನು ಇವ್ರು ಬರ್ತಾರ, ನೀವು ಅಲ್ಲಿಗೆ ಬರ್ರಿ ಅಂತೇಳಿ ಅವ್ರ ಫೋನ್ ನಂಬರ್ ಕೊಟ್ಟು ಮಾತಾಡ್ಸಾದ್ಮೇಲೆ ಅವ್ರು ಹೇಳಿದ್ರು, ಆಯ್ತು ಹಂಗೆ ಮಾಡೋಣ, ನಾವು ಈಗ ನೀವು 26 ಲಕ್ಷ ಕೊಡ್ತಿರಲ್ಲ, ನಾನು 50 ಲಕ್ಷ ಕೊಡ್ತೀನಿ, ನೀವು ಕೊಟ್ಬಿಡಿ ನಮ್ಮ ಹುಡುಗನ ಕೈಯಾಗ ಅಂತಂದ್ರು. ನಾನು ಅವತ್ತ ಅಲ್ಲೇ ಬಾರ್ನಾಗ 26 ಲಕ್ಷ ಕೊಟ್ಟು ಬಿಸ್ನೆಸ್ ಪಕ್ಕ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ ಬಾವಾಜಿ ನಾನು. ಹೋತ್ ನಂದು 26 ಲಕ್ಷ ಎಲ್ಲ ಹಾಳಾಗಿ ಹತ್ತಿ ಬಿದ್ಕೊಂತ ಹೋತ್. ಏಯ್ ನಿನ್ನ ಮಗನ ಆ ಮಗನ ಈ ಮಗನ ನಿನ್ನ ಜನ್ಮಕ್ಕಿಷ್ಟು ನೀನು ಬೂಟ್ಬಿಟ್ಟು ಹೊಡಿಬೇಕು ನಿನಗೆ. ಏಯ್ ಆಶಾ, ಏನು ನಿಮ್ಮ ಅಣ್ಣ ಒಂಚೂರು ತಲೆಯಾಗ ಬುದ್ಧಿನೂ ಇಲ್ಲಲ್ಲ. ಅಲ್ಲ ಅಲ್ಲಿ ಯಾರೋ ಏನು ಗೊತ್ತಿಲ್ದಂಗೆ, ಏನೂ ಆಧಾರ ಇಲ್ಲಾರ್ದಂಗೆ ಅದು ಹೆಂಗೆ 26 ಲಕ್ಷ ಬೇರೆ ಕೈಗೆ ಹೆಂಗೆ ಕೊಟ್ಟು ಬಂದ? ಒಂದು ಸ್ವಲ್ಪ ಕೇಳು. ನನಗದೆಲ್ಲ ಗೊತ್ತಿಲ್ಲ ಆಶಾ. ನನಗೆ ನನ್ನ 26 ಲಕ್ಷ ವಾಪಸ್ ಬೇಕೀಗ ಅಷ್ಟ. ಎಂತ ಹುಚ್ಚು ನನ್ನ ಮಗ ಅದ್ಯಾ ನೀನು. ನಿನ್ ಜನ್ಮಕ್ಕಿಷ್ಟು. ಅಣ್ಣ ಏನ್ ಹೇಳಕತ್ತಿ ನೀನು? ಎಲ್ಲಣ್ಣ 26 ಲಕ್ಷ ಅಂದ್ರೆ ಎಲ್ಲ ಭದ್ರವಾಗೈತೆ ಅಂತಲ್ಲಣ್ಣ. ಈಗ ಏನ್ ಹೇಳಕತ್ತಿ ಅಣ್ಣ? ಅವ್ರು ಯಾರಣ್ಣ? ಅವ್ರಿಗೆ ಯಾಕೆ ನೀ ಅಷ್ಟೊಂದು ರೊಕ್ಕ ಕೊಟ್ಟಿ? ಅಮ್ಮ, ನಾನು ಹಿಂಗವತ್ತೇ ಹೇಳಿದ್ನಲ್ಲ, ಭದ್ರವಾಗಿ ಸೇರ್ಬೇಕಾಗಿರೋ ಜಾಗದಾಗ ಐತಿ ಅಂತ ಹೇಳಿದ ತಾನೆ ನಾನು. ಅಯ್ಯೋ ಅಣ್ಣ, ನಾ ಕೇಳಿದ್ದು ಎಲ್ಲೈತಿ ರೊಕ್ಕ ಅಂತೇಳಿ. ಈಗ ಅವ್ರು ಯಾರು ಏನು ನೀನ್ ಹೆಂಗ ಏನು ಆಧಾರ ಇಲ್ಲ ಅಷ್ಟಕ್ಕೊಂದು ರೊಕ್ಕ ಹೆಂಗ್ ಕೊಟ್ಟಣ್ಣ ನೀನು? ಈಗ ನೋಡೀಗ ಈಗ ಏನ್ ಮಾಡ್ಬೇಕೀಗ? ಅವ್ರು ಏನಾರು ಕೊಟ್ಟಾರ? ಅವ್ರ ಅಡ್ರೆಸ್ ಏನಾರ ಐತ ನಿನ್ನ ಹತ್ರ? ಫೋನ್ ನಂಬರು? ಅವ ಯಾರವ ಬಂದು ನಿನ್ನ ಹತ್ರ ಇಸ್ಕೊಂಡಲ್ಲ? ಇಲ್ಲ ಆಶಾ, ಅವನು ಆ ಥರ ಏನು ಮಾಡಲ್ಲ. ಅವ್ನು ಭಾಳ ಒಳ್ಳೆಯವದನ್ನ. ಆಮೇಲೆ ಏನ್ ಗೊತ್ತೇನು, ನಾನು ಶಾಣೆ ಅದೀನಿ, ನಾನು ಏನ್ ದಡ್ಡ ಅಲ್ಲ. ಅವನು ಯಾವಾಗ ಈ ಬಿಸ್ನೆಸ್ ವಿಷಯ ಮಾತಾಡಿದ್ನಲ್ಲ, ನಾನು ಹೇಳಿದೆ ಯಾವ ಧೈರ್ಯದ ಮೇಲೆ ನೀನು ಕೊಡ್ಲಿ ಅಂತ ಹೇಳಿ. ಅವ್ನು ಏನ್ ಮಾಡ್ಯಾನ ಗೊತ್ತೇನು, ನನ್ನ ಸುಟ್ಕೇಸ್ ತುಂಬಾ ಬಂಗಾರದ ಬಿಸ್ಕೆಟ್ ಅದಾವು. ಒಂದು ಏನಿಲ್ಲ ಅಂದ್ರೂ ಅದು ಒಂದು 30 kg ಬಿಸ್ಕೆಟ್ ಆಗುತ್ತ. ನೀನು ಇದ್ನಿಟ್ಕೋ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರ ಬೇಕಾದ್ರೆ ನೀ ಗೋವಾಕ್ ಬರ್ತೀಯಲ್ಲ, ಅವಾಗ ನಾವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಳೋಣ ಅಂತ ಹೇಳಾನ. ಬರ್ತಾನವ, ಅವ್ನ ನಂಬರ್ ಕೊಟ್ಟಾನ. ನಾನು ಅವಂಗೂ ಮಾಡಿದ್ದೆ ಮುಂಜಾನೆಯಿಂದನೇ ಅವ್ನ ಫೋನ್ ಸ್ವಿಚ್ ಆಫ್ ಬರಕತೈತಿ. ಅವ್ನು ಒಳ್ಳೆಯವನಮ್ಮ ಪಾಪ. ಅವತ್ತು ನಾ ಕುಡಿಯಕ್ಕೆ ಹೋಗಿದ್ನಲ್ಲ, ನನ್ನ ಹತ್ರ ಬರೀ 90 ಇರ್ಲಿಲ್ಲ, ಬರೀ 30 ರೊಕ್ಕಿತ್ತು. ಅವ ನಂಗೆ 90 ಕುಡಿಸಿ ಫುಲ್ ಒಂದು ಕ್ವಾರ್ಟರ್ ಕುಡಿಸಿದ ಗೊತ್ತನು. ಅಷ್ಟು ಧಾರಾಳವಾಗಿರೋನು ಅವನೆಲ್ಲ ಈ ಥರ ಮೋಸ ಮಾಡಲ್ಲ, ಬಂದೇ ಬರ್ತಾನ. ಅವ್ನು ಹೇಳಿದ್ದ, ನಾ ಮಧ್ಯಾಹ್ನ ಅಷ್ಟರೊಳಗೆ ಬರ್ತೀನಿ ಗೋವಾಕ್ ಅಂತಂದು ಬರ್ತಾನ. ನಾನೆಲ್ಲ ನನ್ನ ಫೋನ್ ನಂಬರು ಎಲ್ಲ ಕೊಟ್ಟಿನಿ, ಅವಂಗೆಲ್ಲ ಮೆಸೇಜ್ ಮಾಡೀನಿ. ನೀ ತಲೆ ಕೆಸ್ಕೋಬೇಡ. ಅವ್ನು ಬರ್ಲಿಲ್ಲ ಅಂದ್ರು ಏನ್ ಆಶಾ, ಯಾಕೆ ತಲೆ ಕೆಸ್ಕೋತಿದಿ? ಬಾಬಾಜಿ ನೀವು ತಲೆ ಕೆಸ್ಕೋಬೇಡಿ, ಬನ್ನಿ ರೂಮ್ಗೆ ಹೋಗೋಣ. ರೂಮ್ ಒಳಗ ಸೂಟ್ ಕೇಸ್ ತುಂಬಾ ಗೋಲ್ಡ್ ಕಾಯಿನ್ ಅದಾವು. ಆ ಗೋಲ್ಡ್ ಬಿಸ್ಕಿಟ್ ನಾವು ಮಾರಿ ಆರಾಮಾಗಿ 26 ಲಕ್ಷ ಯಾಕ, ಇನ್ನು ಜಾಸ್ತಿನ ಬರುತ್ತ. ಎಷ್ಟೈತಿ ಬಂಗಾರದ ರೇಟು? ಏನಿಲ್ಲ ಅಂದ್ರೂ 72,000 76,000 ಐತಿ ಬಂಗಾರದ ರೇಟು, ಬರೀ 10 ಗ್ರಾಮಿಗೆ. ಮತ್ತ ನೋಡು 30 kg ಐತಿ ನಮ್ಮ ಹತ್ರ ಬಂಗಾರ. ನಾ ಸತ್ತೇನಲೇ, ಯಾವನ್ಲೇ ಓದ್ದವ? ಅಪ್ಪ ಬಾಬಾಜಿ, ಯಾಕೆ ಬಾಬಾಜಿ ಹಿಂಗೋದ್ರಿ? ಲೋಫರ್ ನನ್ನ ಮಗನೇ. ಏಯ್ ಹುಚ್ಚುಳೆ ಮಗನ, ನಿನ್ನ ತಲೆಗೇನು ಬುದ್ಧಿ ಐತ? ಏನು ಆನಿ ಲದ್ದೈತ? ನಿನ್ನ ಎಂಥ ಕಚಡ ಕಜ್ಜಿನ ಇದ್ದಿ ನೀನು. ನಿನ್ನ ಜನ್ಮಕ್ಕಿಷ್ಟು ಅಲ್ಲ. ನೀನು ಅಲ್ಲೇ ಅರ್ಥ ಮಾಡ್ಕೋ. ಯಾವನಾರ ಬರೀ 26 ಲಕ್ಷಕ್ಕೆ 35 kg ಬಂಗಾರ ಕೊಡ್ತಾನೆ. ನಾನು ನಿನ್ನ ತಲೆಯಾಗ ಏನೈತಿ ನಿನಗ? ಅವು ಡುಪ್ಲಿಕೇಟ್ ಇರ್ತಾವು, ಡುಪ್ಲಿಕೇಟು ಚಾಕ್ಲೇಟ್ ಇರ್ಬೇಕು. ಅವು ಚಾಕ್ಲೇಟಿಗೆ ಬಂಗಾರ ತಗಡು ಸುತ್ತಿರ್ತಾರೆ, ಅವು ತಗಡುನಲ್ಲ, ಅವು ಎಂಥದ್ದು ಹಾಳೆವು. ಆತು 26 ಲಕ್ಷ ಅಣ್ಣ ತಂಗಿ ಸೇರಿ ಈ ಸಮುದ್ರದಾಗ ನನ್ನನ್ನು ಮುಳುಗಿಸ್ಬಿಟ್ರಿ. ಅಯ್ಯೋ ಕರ್ಮ.
ನಮ್ಮವ್ವ ನಮ್ಮಪ್ಪ ಎಷ್ಟು ಚಂದ ಹೇಳಿದ್ರು, ಯಾಕೆ ಎಲ್ಲ ರೊಕ್ಕ ಒಂದೇ ಸರಿ ತೊಗೊಂಡೋಗ್ತಿದ್ದಿ, ತೊಗೊಂಡು ಹೋಗ್ಬೇಡ, ಈ ಥರ ಮೋಸ ಆಗುತ್ತಾ, ರಂಗಣ್ಣನ ಕೈ ಕೊಡು, ನೀನು ಬೇಕಂದ ಕೊಡ್ತಾನ, ನೀ ಯಾವ ಬಿಸ್ನೆಸ್ ಮಾಡ್ತಾನ ಮಾಡು ಅದೆಲ್ಲ ಕೊಡ್ತಾನ ಅಂದರು. ನಾನು ಇವಳುಗಳಲ್ಲ, ಇವಳು ರಾಕ್ಷಸಿ ಹೆಣ್ಣ ನೀನು, ಥೂ ನಾಚಿಗೇಡಿ, ನಿನ್ನ ಮಾತು ಕೇಳಿ ನಿಮ್ಮ ಅಣ್ಣನ ನಂಬಿ ಇಲ್ಲಿವರೆಗೂ ಬಂದು ನಾನು ಬರೇ ಬತ್ಲ ರೋಡ್ನೇ ನಿಲ್ಲಿಸ್ಬಿಟ್ರಿ ನೀವು, ನನ್ನ ಎಲ್ಲ ಹಾಳು ಮಾಡಿದ್ರಿ ನೋಡಾಶಾ. ಏಯ್ ಸುಳೆ ಮಗನ ಕೇಳು, ನನಗದೆಲ್ಲ ಗೊತ್ತಿಲ್ಲ, ನನಗೆ ನಂದು 26 ಲಕ್ಷ ನನಗೆ ಈಗ ಬೇಕಂದ್ರೆ ಬೇಕು ಅಷ್ಟ, ಇಲ್ಲ ಅಂದ್ರೆ ಮತ್ತೆ ನಿನ್ನಂತರೂ ಇದ್ದ ಸಮುದ್ರದಾಗ ಮುಳುಗಿಸಿ ಮತ್ತು ನಾ ಏನು ಮಾಡ್ತೀನ ಅಣ್ಣ ತಂಗಿದ ಹೇಳ್ತೀನಿ ನಾನು. ಲೇ ಸುಳೆ ಮಗನ ಎದ್ದೇಳಲಿ, ಎದ್ದೇಳ ಹೇಳ್ತೀನಿ ನಾನು, ನಡಿ ಪೊಲ್ಯೂಷನ್ಗೆ ಹೋಗಿ ನಡಿ, ಅವ ಯಾವ ಏನು ಹೆಂಗಿದ್ದ ಅನ್ನೋದು ಹೇಳಿ. ಇಲ್ಲ ಇಲ್ಲ, ನೀವಿಬ್ರು ಅಣ್ಣ ತಂಗಿ ಸೇರೇ ಏನೋ ನಾಟಕ ಮಾಡತ್ತೀರಿ ನೀವು, ನೀವ ತಿಂದಿರ ರೊಕ್ಕನ, ಸುಳ್ಳ ಕತಿ ಕಟ್ತೀನಿ ನೀನು, ನಮ್ಮ ಅಂತ ಕತಿಯೇನು? ಎಂಥ ಪೆದ್ರಿದ್ರು ಯಾರು ಕೈಯಾಗಿನ 1 ರೂಪಾಯಿನೂ ಬೇರೆ ಕೊಡಂಗಿಲ್ಲ, ಅದು ಹೆಂಗಪ್ಪ ನೀನು 26 ಲಕ್ಷ ಕೊಟ್ಟು ಬಂದ್ಬಿಟ್ಟಿ ಸೂರ? ನನಗೆ ಗೊತ್ತೈತಿ ಎಲ್ಲ ಡ್ರಾಮಾ ನಿಂದು ನಿನ್ ತಂಗಿದು. ಲೇ ಆಶಾ. ಕಿರಣ್, ಏನ್ ಹೇಳ್ತಿದ್ರಿ ನೀವು? ನೋಡಿ, ನಮ್ಮಣ್ಣ ಏನೋ ತಪ್ಪು ಮಾಡಿರ್ಬೋದು, ಅವನು ಕುಡಿದು ನಿಷೇಧಾಗ ಯಾಮರನ, ನನಗೋದು ಗೊತ್ತು. ಆದ್ರೆ ನೀವು ನಾನು ಅವನ ಜೊತೆ ಸೇರ್ಕೊಂಡು ನಿಮ್ ರೊಕ್ಕ ತಿಂದಿನಿ ಅಂತ ನೀವು ಹೇಳಿದ್ರಿ ಅಂದ್ರ ನಾನ್ ಮತ್ತೆ ಸುಮ್ಮನಿರಂಗಿಲ್ಲ, ಹೇಳ್ತೀನಿ ನೋಡಿ. ಲೇ ಏನ್ಲೇ ಮಾಡ್ತೀನಿ ನೀನು? ಏನ್ ಮಾಡ್ತೀನಿ ನೀನು? ನಿಮ್ಮಿಬ್ಬರದು ಡಿಂಗರ್ ಬೆಲೆ ಆಟ ಗೊತ್ತಿರುತ್ತೆ ಮಾಡ್ರಿ ನನಗದೆಲ್ಲ ಗೊತ್ತಿಲ್ಲ. ನೀನು ಅದು ನಿಜಾನ ಹೇಳಿ, ನೀನು ನಿಮ್ಮಣ್ಣ ನನ್ನ ದುಡ್ಡು ತಿಂದಿರೋದು ನಿಜ, ವಾಪಸ್ ನನ್ನ ರೊಕ್ಕ ನನ್ನ ಕೈಯಾಗ ಬಂದು ಸೇರ್ಬೇಕಷ್ಟ. ಅದು ನೀನು ಬೇರೆ ಅಲ್ಲ, ನಿಮ್ಮ ಅಣ್ಣ ಬೇರೆ ಅಲ್ಲ, ನನಗದೆಲ್ಲ ಗೊತ್ತಿಲ್ಲ ಆಶಾ. ಇದು ನಾನು ಲಾಸ್ಟ್ ಹೇಳಕತ್ತೀನಿ, ನಡ್ರಿ ಪೊಲೀಸ್ ಸ್ಟೇಷನ್ಗೆ. ನಾನು ನಿಮ್ಮಿಬ್ಬರನ್ನು ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ನನ್ನ ರೊಕ್ಕ ಕೊಟ್ಟ ಮೇಲೆ ನಾನು ನಿಮ್ಮನ್ನು ಬಿಡೋದು. ನಿನ್ನನ್ನು ನಂಬಿದ್ನಲ್ಲಿ ನಾನು ನಿನ್ನ ಏನು ಮಾಡೋಕ್ಕಾಗಲ್ಲ, ಹೆಣ್ಣಾಗಿ ಹುಟ್ಟಿದೀನು, ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡೀನಿ. ಈ ನನ್ನ ಮಗ ಏ ಆಶಾ ಹೇಳ, ಹೆಂಗ್ ಹುಡ್ದುಡ್ ಸಾಯಿಸ್ತಾನ ನೋಡ ಅವನನ್ನ, ಏನ್ ಒದ್ಯಕತ್ತಾನ ಪೆಕ ಪೆಕ. ಒದೆಯದಲ್ಲೇ ಸುಳೆ ಮಗನ, ನೀನು ಇರಡಿಲಿ, ಈ ಮರಳು ತೆಗೆದು ನೀನು ಹೂ ತಾಕಿದ್ರು ನನ್ನ ಸಿಟ್ಟು ಹೋಗೋದಿಲ್ಲ. ನಿನ್ನ ಏನು ಹೇಳಿ, ನನ್ನ ಎಂಥ ಪೆದ್ದಂ ಬಟ್ಟದಿಲ್ಲ ನೀನು. ನಾನು ಹುಡ್ಕೋಬೇಕು, ನಾನು ನಿಮ್ಮಂಥ ಕಳ್ಳನ ಮಕ್ಕಳನ್ನ, ನಿಮ್ಮಂಥ ಬುದ್ಧಿಗೇಡಿ ನಂಬಿ ಇಲ್ಲಿವರೆಗೂ ಬಂದು ನಾನು ಎಲ್ಲ ನನ್ನ ಸರ್ವಸ್ಸನ್ನು ಕಳ್ಕೊಂಡು ಕೂತೀನಲ್ಲ. ನನಗೆ ನಾ ತೊಗೊಂಡು ಹುಡ್ಕೋಬೇಕು, ಮೊದ್ಲು ನಾ ತೊಗೊಂಡು ಹುಡ್ಕೋಬೇಕು. ಅಯ್ಯೋ ಏನು ಮಾಡಲಿ ನಾನೀಗ? ಅಯ್ಯೋ ಇದ್ದಿದ್ದ 26 ಲಕ್ಷ ಮೊದ್ಲ ಎಲ್ಲ ಹಾಳಾಗೋಯ್ತು. ಅಯ್ಯೋ ವಾಪಸ್ ಬೆಂಗಳೂರಿಗೆ ಹೋಗೋದು ಹೆಂಗ? ನಾ ಏನೇನೋ ಕನಸು ಕಟ್ಕೊಂಡಿದ್ದೆ, ಎಲ್ಲಾನು ಈ ದರಿದ್ರದವಳಿಂದ, ಈ ಲೋಫರ್ ಮುಂಡೆ ಮಗನಿಂದ ಎಲ್ಲ ಹಾಳಾಗೋಯ್ತು ನಂದು. ಹಚ್ಲಿ ಸುಳ್ಳೆ ಮಗನ, ಫೋನ್ ಹಚ್ಚವಂಗ, ಅವ ಎತ್ತವರೆಗೂ ಬಿಡಬೇಡ ಅವನ್ನ, ಹಚ್ ಫೋನ್ ಅವಂಗ. ಕಿರಣ್, ಸ್ವಲ್ಪ ನಿಲ್ಲಿಸ್ತೀರನ? ಏನ್ ನೀವು ಎಕ್ಸ್ಟ್ರಾ ಮಾತಾಡಿದ್ರು? ನಮ್ಮ ಅಣ್ಣನ್ ಏನ್ ತಿಳ್ಕೊಂಡಿರಿ ನೀವು? ನಾನೇನ್ ಬೇಕಂತ ಮಾಡ್ದಾ? ನಾನೇನ್ ನಿಮ್ಮನ್ನ ಕರೆದಿದ್ನ ಬಾರಪ್ಪ ನನ್ನ ನಂಬು, ನನ್ನ ಕೈಯಾಗ ದುಡ್ಡು ಕೊಡು ಅಂತ ಹೇಳಿ? ನೀನ ದೊಡ್ಡ ದಿಮಕ ಮಾಡಕ ತಗೋ, ಇಟ್ಕೋ ದುಡ್ಡು ಸೇಫ್ ಆಗಿ ಅಂತ ಕೊಟ್ಟಿ. ನನಗೇನ್ ಗೊತ್ತಿತ್ತು ನೀನು ಕೇರ್ ತಗೋತಿ ಅನ್ಕೊಂಡೆ. ನಾ ಎಷ್ಟಾಗ್ಲಿ ಹೆಣ್ಮಗಳು, ನನಗ್ ಬುದ್ಧಿ ಇಲ್ಲ ತಲೆಯಾಗ, ನಿನಗೆಲ್ಲೋಗಿತ್ತು ಬುದ್ಧಿ? ನನ್ನ ಕೈಗೆ ಕೊಟ್ಟಿನಿ ದುಡ್ಡ, ನೀನ್ ಇಟ್ಕೋಬೇಕಿತ್ತು. ನಿನಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಷ್ಟೊಂದು ರೊಕ್ಕ ಅಂತ, ಹೌದಿಲ್ಲ? ನನ್ನ ಕೈ ಕೊಟ್ಟಿದ್ದು ಏನೋ ಬೈ ಮಿಸ್ಟೇಕ್ ಆಗಿ ಆಗೋಯ್ತು. ಹಿಂಗ ಕುಡ್ದ ನಶೆದಾಗ ನಮ್ಮಣ್ಣ ಕೊಟ್ಬಿಟ್ಟನ. ಅದೇನ್ ದೊಡ್ಡ ತಪ್ಪ ಏನ್ ಹೇಳು? ನೀ ಮಾಡಿರೋಷ್ಟೇನ್ ದೊಡ್ಡ ತಪ್ಪೇ ನಮ್ಮಣ್ಣ ಮಾಡಿಲ್ಲ. ಏ ಡಿಂಗ್ರಿ ಬಿಲ್ಲಿ, ನಿನಗೆ ಹೇಳ್ತೀನ, ನಿನಗ ಏನು ಬೈ ಮಿಸ್ಟೇಕ್ ತಪ್ಪಾಗೋಯ್ತಾ? ಲೇ 1 ಲಕ್ಷ 2 ಲಕ್ಷ ಅಲ್ಲಲ್ಲಿ 26 ಲಕ್ಷಲಿ ನನ್ನ ಜೀವ ಅಂದಾಗನ ನಾನು ಇಷ್ಟು ದೊಡ್ಡ ತಪ್ಪು ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋತು, ಎಲ್ಲ ಹಾಳಾಗೋಯ್ತು. ನನ್ನ ಕಣ್ಣು ಮುಂದೆ ಇದ್ರಂದ್ರೆ ಇಬ್ಬರನ್ನು ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ನನಗ. ನಡ್ರಿ ಪೊಲೀಸ್ ಸ್ಟೇಷನಿಗೆ ನಡ್ರಿ, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾ ಮೊದ್ಲು ನಿಮ್ಮಿಬ್ಬರ ಮೇಲೆ ಕೊಡ್ತೀನಿ. ನಡ್ರಿ ಇಬ್ಬರು ಪೊಲೀಸ್ ಸ್ಟೇಷನ್ ನಡ್ರಿ ನೀವು.